ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಬ್ಲಾಗ್. ಹಳ್ಳಿ ಜೀವನ, ಹಳ್ಳಿ ವಾತಾವರಣನ ಇಷ್ಟಪಡದೇ ಇರೋ ಯಾರಾದರೂ ಒಬ್ಬ ವ್ಯಕ್ತಿ ಅದಾರ ಅಂತಂದ್ರೆ ಖಂಡಿತ ಅದು ತಪ್ಪಕ್ಕೈತಿ. ಈವನ್ ಪ್ರಾಣಿ ಪಕ್ಷಿಗಳಿಗೂ ಕೂಡ ಹಳ್ಳಿ ವಾತಾವರಣ ಇಷ್ಟ ಆಗಿರೋದ್ರಿಂದ ನಾವು ಹಳ್ಳಿ ಒಳಗೆ ಜಾಸ್ತಿ ಪ್ರಾಣಿ ಪಕ್ಷಿಗಳನ್ನ ನೋಡ್ತೀವಿ. ದೂರ ಹೋಗಿ ಎಲ್ಲೋ ಒಂದು ಜಾಬ್ ಮಾಡಿ ಸಿಟಿ ಜೀವನ ನಡ್ಸಕತ್ತಿರೋ ಇನ್ನೂ ಎಷ್ಟೋ ಜನ ಹಳ್ಳಿ ಜೀವನನ ಮಿಸ್ ಮಾಡ್ಕೊಳಕ್ತಾರೆ. ಸೊ ನಾನು ಅಷ್ಟೇ ನನ್ನ ಹಳ್ಳಿನ ತುಂಬಾ ಮಿಸ್ ಮಾಡ್ಕೋತೀನಿ. ನನಗಿಲ್ಲಿ ಕಳೆಯೋವಂಥ ಪ್ರತಿಯೊಂದು ಕ್ಷಣವೂ ಭಾಳ ಸ್ಪೆಷಲ್ ಆಗಿರ್ತೈತಿ. ಇನ್ನೂ ಒಂದೇನಪ್ಪ ಅಂತಂದ್ರೆ ನಂಗೆ ತವ್ರ ಮನೆ ಗಂಡನ ಮನೆ ಎರಡೂ ಒಂದೇ ಊರಾಗಿರೋದ್ರಿಂದ ಎಕ್ಸ್ಟ್ರಾ ಫೀಲ್ ಐತಂತನೇ ಹೇಳ್ಬೋದು. ಸೊ ಇವತ್ತು ಇಲ್ಲಿಂದನೇ ಇನ್ನೊಂದು ಸುಂದರವಾಗಿರೋ ಕ್ಷಣನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಬೇಕಂತ ಅಂದ್ಕೊಂಡೀನಿ. ಇನ್ನು ಹಳ್ಳಿಯೊಳಗೆ ನಡೆಯೋ ಹಬ್ಬಗಳು, ಆಚರಣೆಗಳು, ವಿಶೇಷತೆಗಳು ಎಲ್ಲನೂ ಡಿಫ್ರೆಂಟ್ ಆಗಿರ್ತಾವೆ. ಸೊ ಹಾಗಾಗಿ ಇಲ್ಲಿ ನನ್ನ ಹಳ್ಳಿಯೊಳಗೆ ನಡೆಯುವಂಥ ಪ್ರತಿಯೊಂದು ಹಬ್ಬನೂ ನನಗೆ ಸ್ಪೆಷಲ್ಲ. ಅದ್ರಾಗ ಓಕಳಿ ಹಬ್ಬ ಅಂತೂ ಇನ್ನೂ ಸ್ಪೆಷಲ್ಲ. ವಿಜೃಂಭಣೆಯಾಗಿ ನಡೆಯುವಂಥ ಏಕೈಕ ಹಬ್ಬ ಅಂತಂದ್ರೆ ನಮ್ಮೂರಾಗ ಅದು ಓಕಳಿ ಹಬ್ಬ. ಸೊ ಈ ಹಬ್ಬನ ಒಂದೊಳ್ಳೆ ಮೆಮೊರಿಯಾಗಿ ಸೇವ್ ಮಾಡಿ ಇಟ್ಕೋಬೇಕು ಅನ್ನೋ ಒಂದು ಉದ್ದೇಶಕ್ಕಾಗಿ ಲೇಟ್ ಆದರೂ ಪರವಾಗಿಲ್ಲ ಈ ವಿಡಿಯೋನ ನಾನು ಅಪ್ಲೋಡ್ ಮಾಡಲೇಬೇಕಂತೇಳಿ ಡಿಸೈಡ್ ಮಾಡಿ ಇವತ್ತು ಈ ವಿಡಿಯೋ ಅಪ್ಲೋಡ್ ಮಾಡಾಕತ್ತೀನಿ. ಇನ್ನು ನಿನ್ನೆ ಓಕಳಿ ಹಬ್ಬದ ವ್ಲಾಗ್ನ ನಾನು ಅಪ್ಲೋಡ್ ಮಾಡೀನಿ. ಯಾರಾದರೂ ನೋಡ್ಲಾರ್ದವ್ರು ಇದ್ರಂದ್ರೆ ಒಂದ್ಸರಿ ಹೋಗಿ ಚೆಕ್ ಮಾಡ್ಕೊಂಡು ಬರ್ರಿ. ಖಂಡಿತ ನಿಮ್ಗೆ ಆ ವ್ಲಾಗ್ ಇಷ್ಟ ಆಗೇ ಆಕೈತಿ. ಇನ್ನು ಇವತ್ತು ಹಾಲು ಓಕಳಿ ನಡೆಯಕತ್ತೈತಿ. ಸೊ ಓಕಳಿ ಹಬ್ಬ ಈವ್ನಿಂಗ್ ಟೈಮ್ ನಡೀತೈತಿ. ಸೊ ಎಲ್ಲರೂ ಸಖತ್ ಕ್ಯೂಟಾಗಿ ರೆಡಿಯಾಗಿ ಹೊಂಟೇವಿ. ಇನ್ನು ನನ್ನ ಮಗಳಂತೂ ಎಷ್ಟು ಚೆನ್ನಾಗಿ ಕಾಣಾಕ್ತಿದ್ಲು ಅಂದರೆ ನಂದ ದೃಷ್ಟಿ ಆಕೈತೇನೋ ಅನ್ನೋಷ್ಟು ಚಂದ ಕಾಣಕತ್ತಿದ್ಲು. ಸೊ ಇನ್ನು ಸಾಯಂಕಾಲ ಮಳೆ ಗಾಳಿ ಅಂತೂ ಸಿಕ್ಕಾಪಟ್ಟೆ ಬೀಸಾಕತ್ತಿತ್ತು. ಓಕಳಿ ನಡೀತೈತೋ ಇಲ್ಲೋ ಅನ್ನೋ ಲೆವೆಲ್ಗೆ ಮಳೆ ಗಾಳಿ ಇತ್ತು. ಬಟ್ ಆ ಆಂಜನೇಯನ ಕೃಪೆ ನಮ್ಮೂರಿನ ಮೇಲೆ ಇರೋದ್ರಿಂದ ನಾವು ಓಕಳಿ ಹಬ್ಬ ಮುಗಿಯೋವರೆಗೂ ಯಾವುದೇ ರೀತಿ ಒಂದು ಹನಿ ಮಳೆನೂ ಬರಲಿಲ್ಲ. ಅಷ್ಟು ಚೆನ್ನಾಗಿ ಓಕಳಿ ಹಬ್ಬ ನಡೀತು. ಸೊ ಇದು ಆಂಜನೇಯನ ಪಲ್ಲಕ್ಕಿ ಉತ್ಸವ. ಸೊ ಇಲ್ಲಿ ಆಂಜನೇಯನ ದೇವಸ್ಥಾನದಿಂದನೇ ಪಲ್ಲಕ್ಕಿ ಹೋಗೋದು. ಸೊ ಅಲ್ಲಿ ಹೋಗಿ ಹಾಲ್ಗಂಬದ ಹತ್ರ ಹೋಗಿ ಪಲ್ಲಕ್ಕಿ ಉತ್ಸವನ ಮಾಡಿ ಅಲ್ಲಿ ಪೂಜೆ ಎಲ್ಲ ಮಾಡ್ತಾರೆ. ಸೊ ಈ ಆಚರಣೆ ಬಗ್ಗೆ ನನಗೆ ಅಷ್ಟಾಗಿ ಗೊತ್ತಿಲ್ಲ. ಸೊ ನಂಗೆ ತಿಳಿದಿರೋಷ್ಟನ್ನ ಹೇಳೀನಿ. ಇದ್ರಾಗ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಸೊ ಇದು ನಮ್ಮೂರು ಗೌರ್ಮೆಂಟ್ ಹೈಸ್ಕೂಲ. ಸೊ ಇಲ್ಲಿನ ಹಾಲ್ಗಂಬನ ನಿಂದ್ರಿಸ್ಯಾರ. ಸೊ ನಾವು ಎಲ್ಲ ಸ್ಕೂಲ್ಗೆ ಹೋಗ್ಬೇಕಾದ್ರೆ 8th ಅಷ್ಟೇ ಇತ್ತು. ಇದು ಇವಾಗೆಲ್ಲ ಹೊಸ್ದಾಗೈತಿ ಕಟ್ಟಡ. 9th 10th ಇವಾಗ ಆಗೈತಿ. ಸೊ ನಾವು ಹೋಗ್ಬೇಕಾದ್ರೆ ಇನ್ನೊಂದು ಸ್ಕೂಲ್ ಐತಿ, ಅಲ್ಲಿ 8th ಅಷ್ಟೇ ಇತ್ತು. ಸೊ ಈ ಥರ ನಿರ್ಮಾಣ ಆಗೈತಿ. ನಮ್ಮೂರು ನಮ್ಮ ಜನ ಅಂದ್ರೆ ಪ್ರತಿಯೊಬ್ಬರಿಗೂ ಒಂದು ಹೆಮ್ಮೆ ವಿಚಾರ ಆಗಿರ್ತೈತಿ. ಅದ್ರಾಗ ಪ್ರತಿ ವರ್ಷದಿಂದ ವರ್ಷಕ್ಕೆ ಊರು ಇಂಪ್ರೂವ್ಮೆಂಟ್ ಆಗಕತ್ರ ಇನ್ನೂ ಖುಷಿ ಇರ್ತೈತಿ. ಸೊ ಇವಾಗ ಪಲ್ಲಕ್ಕಿ ಉತ್ಸವ ಆಯಿತು, ಪೂಜೆ ಆಯಿತು ಹಾಲ್ಗಂಬಕ್ಕೆ. ಇನ್ನೇನು ಓಕಳಿ ಶುರು ಆಕೈತಿ. ನಮ್ಮೂರಿನ ಈ ಮಣ್ಣಿನ ಸೊಗಡು, ಈ ಜನ, ಈ ಪ್ರೀತಿ ಇದೆಲ್ಲ ಎಷ್ಟು ಅನುಭವಿಸಿದ್ರು ಕಮ್ಮಿ ಅಂತಲೇ ಅನ್ನಿಸ್ತೈತಿ. ನಮ್ಮೂರಾಗ ನಡೆಯೋ ಈ ಓಕಳಿ ಹಬ್ಬ ಎಷ್ಟು ಸ್ಪೆಷಲ್ ಅಂತಂದ್ರೆ ಪ್ರತಿ ವರ್ಷವೂ ಇದೇ ಜಾಗ, ಇದೇ ಹಬ್ಬ, ಇದೇ ಹಾಲ್ಗಂಬ. ಆದರೂ ನಮ್ಮೂರಾಗ ಒಬ್ಬರು ಈ ಹಾಲೋಕಳಿನ ಮಿಸ್ ಮಾಡ್ಕೊಳ್ಳಂಗೇನೇ ಇಲ್ಲ. ಮನ್ಯಾಗ ಕೂತ್ಕೊಂಡಿರೋ ಹಿರಿಯರಿಂದ ಹಿಡಿದು ಅಮ್ಮನ ಕೈ ಹಿಡ್ಕೊಂಡು ಬಂದಿರೋ ಪುಟಾಣಿ ಮಕ್ಕಳವರೆಗೂ ಇಡೀ ಊರೇ ಬಂದು ಇಲ್ಲಿ ಸೇರ್ತೈತಿ ಹಬ್ಬ ನೋಡೋಕೆ. ಅಷ್ಟು ಸ್ಪೆಷಲಾಗಿ ಅಷ್ಟೇ ವಿಜೃಂಭಣೆಯಿಂದ ಈ ಓಕಳಿ ಹಬ್ಬನ ನಮ್ಮೂರಾಗ ಆಚರಣೆ ಮಾಡ್ತಾರೆ. ವರ್ಷಕ್ಕೊಮ್ಮೆ ಬರೋ ಈ ದಿನಕ್ಕಾಗಿ ನಾವೆಲ್ಲ ಕಾದು ಕುಂತಿರ್ತೀವಿ. ಯಾಕಂದರೆ ಇದು ಬರೀ ಓಕಳಿ ಆಟ ಅಲ್ಲ, ಇದು ನಮ್ಮೂರಿನ ಬಾಂಧವ್ಯ ಬೆಸೆಯುವಂಥ ಹಬ್ಬ ಅಂತ ನಾವು ಹೇಳಿದ್ರೆ ತಪ್ಪಾಗೋದಿಲ್ಲ. ನಾವು ಎಷ್ಟೇ ದೂರ ಇದ್ದರೂ ಈ ಹಾಲೋಕಳಿಯ ಹಾಲಿನ ಘಮ ನಮ್ಮನ್ನು ಎಳ್ಕೊಂಡು ಬರ್ತೈತಿ. ನಮ್ಮೂರಾಗ ಅತಿ ವಿಜೃಂಭಣೆಯಿಂದ ನಡೆಯುವಂಥ ಒಂದೇ ಒಂದು ಹಬ್ಬ ಅಂದ್ರೆ ಅದು ಓಕಳಿ ಹಬ್ಬ. ನಮ್ಮೂರಿನ ಸಂಪ್ರದಾಯ ಅಂದರೆ ಎಷ್ಟು ಸಿಂಪಲ್ ಆಗಿದ್ರೂ ಅಷ್ಟೇ ಅದು ಸ್ಪೆಷಲ್ ಫೀಲ್ ಕೂಡ ಕೊಡ್ತೈತಿ. ಇನ್ನು ಹಳ್ಳಿಯಲ್ಲಿ ನಡೆಯೋ ಹಬ್ಬ ಆಗಿರೋದ್ರಿಂದ ನಿಮಗೂ ಹಳ್ಳಿ ಫೀಲ್ ಬರಲಿ ಅಂಥೇಳಿ ನಾನು ಈ ವಿಡಿಯೋನ ನ್ಯಾಚುರಲ್ ಆಗಿನ ರಿಯಲ್ ಆಗಿ ಹಾಗೆ ಪೋಸ್ಟ್ ಮಾಡೀನಿ. ಜಾಸ್ತಿ ಎಡಿಟಿಂಗ್ ಏನು ಮಧ್ಯ ಮಾಡಿಲ್ಲ, ಜಾಸ್ತಿ ವಾಯ್ಸ್ ಓವರ್ನು ನಾನು ಈ ವಿಡಿಯೋಕ್ಕೆ ಕೊಟ್ಟಿಲ್ಲ. ಸೊ ನೀವು ಒಂದು ಹಳ್ಳಿ ಹಬ್ಬನ ಫೀಲ್ ಮಾಡಿ.
ಚಿದಾಡಕ್ಕಳು ಅವು ಒಮ್ಮೆ ಹತ್ತಿದಂದ್ರೆ ಏಕ ಬಡ ಬಡ ಹತ್ತಾನ ಅಯ್ಯೋ ಅಲ್ಲೋಡಲ್ಲಿ ಇಲ್ಲಿ ನೋಡಿ ವೈಟ್ ಅದ್ರೊಳಗೆ ಯಾರು ಇರೋಂಗಿಲ್ಲ ಇಲ್ಲಿ ನೋಡಿ ಅಲ್ಲಿ ನೋಡಲ್ಲಿ ಕಲರ್ ವೈಟ್ ಆಗಿರುವಂಗಿಲ್ಲ ಸುಮ್ಮ ಅವ್ರು ಶಾನ್ಯರ್ ಆದ್ರೆ ಬಿಡುದಿಲ್ಲ ನೋಡ ಅಲ್ಲಿ ನೋಡಲ್ಲಿ ಅಯ್ಯೋ ಪಾಪ ಸಣ್ಣ ಹುಡುಗರು ಯಾವ ಹೋಗಿದ್ರು
ನೋಡ್ಕೊಂಡು ಬಂದ್ರಲ್ಲ ನಮ್ಮೂರಿನ ಹಾಲು ಓಕ್ಳಿ ವೈಭವ ಎಷ್ಟು ಚೆಂದ ಅಂಥೇಳಿ. ಆ ಬ್ಯಾಕ್ಗ್ರೌಂಡಲ್ಲಿ ಕೇಳೋ ಆ ಜಾನಪದ ಮ್ಯೂಸಿಕ್ಕು, ಜನರ ಕೂಗಾಟ, ಖುಷಿ, ಆ ಒಂದು ಕೆಸರಿನ ಘಮ ಆಗಿರ್ಬೋದು, ಹಾಲಿನ ಪರಿಮಳ, ಆ ಉತ್ಸಾಹ, ಜನರಲ್ಲಿರುವಂಥ ಆ ಉತ್ಸಾಹ ನೋಡೋಕೆ ಒಂದು ಹಬ್ಬ. ಸೊ ನಿಮಗೂ ಈ ನಮ್ಮ ಹಳ್ಳಿ ಜವಾರಿ ಫೀಲ್ ಬಂತು ಅಂತ ಅಂದ್ಕೊತೀನಿ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ. ಸೊ ಇದು ಇವಾಗ ಫೈನಲ್ ಸ್ಟೇಜಿಗೆ ಬಂದೈತಿ. ಸೊ ಓಕುಳಿ ಆಟ ಲಾಸ್ಟ್ವರೆಗೂ ಹಾಲ್ಗಂಬದ ಕೊನೆವರೆಗೂ ಯಾರು ಹತ್ತತಾರಲ್ಲ, ಸೊ ಅವರು ಈ ಆಟದ ವಿನ್ನರು. ಅವರಿಗೆ ಬಹುಮಾನನೂ ಕೊಡ್ತಾರೆ, ಖಡ್ಗ ಕೊಡ್ತಾರ ಅಂತ ಅನ್ನಿಸ್ತೈತಿ. ಸೊ ಇಲ್ಲಿವರೆಗೂ ವಿಡಿಯೋ ನೋಡಿರಲ್ಲ, ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗೈತೆ ಅಂತೇಳಿ ಭಾವಿಸ್ತೀನಿ. ವಿಡಿಯೋಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡ್ರಿ. ಹಾಗೆ ಹೊಸಬ್ರವ್ರು ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಇನ್ನು ಹಾಲ್ಗಂಬ ಹತ್ತೋದು ಫೈನಲ್ ಸ್ಟೇಜಿಗೆ ಬಂದೈತಿ. ಸೊ ಕ್ಯೂರಿಯಾಸಿಟಿಯಿಂದ ಎಲ್ಲರೂ ನೋಡಕತ್ತಿದ್ವಿ ನಾವು. ನೋಡೋಣ ಯಾರು ಹತ್ತತರ ಇದರಲ್ಲಿ ಅಂತೇಳಿ ನೋಡ್ರಿ. ಸೊ ಫೈನಲಿ ಹಾಲ್ಗಂಬನ ಹತ್ತೆ ಬಿಟ್ಟರು. ಈ ವರ್ಷ ಒಂದು ಸ್ವಲ್ಪ ಜಲ್ದಿನ ಹತ್ತಿದ್ರಂತ ಅಂದ್ಕೊತೀವಿ ನಾವು. ಯಾಕಂದರೆ ಸುಮಾರು ಅರ್ಧ ಗಂಟೆ ಒಂದೊಂದು ಸಾರಿ ಅಂತೂ ಒಂದೊಂದು ಗಂಟೆನೂ ತೊಗೋತಾರೆ ಹತ್ತಕ್ಕೆ. ಕೆಳಗಿದ್ದಿದ್ದ ಜನಕ್ಕಂತೂ ಎಷ್ಟು ಖುಷಿ ನೋಡ್ಬೋದು. ಸೊ ಈ ಥರ ನಮ್ಮ ಹೊರಗಿನ ಹೋಗ್ಕೊಳ್ಳಿ ಇರ್ತೈತಿ. ನನಗಂತೂ ತುಂಬಾ ಖುಷಿ ಆಯಿತು. ಇನ್ನೊಂದು ನೀವು ಇಲ್ಲಿ ಅಬ್ಸರ್ವ್ ಮಾಡಿರ್ಬೋದು, ನಾವಿಲ್ಲಿ ಓಕ್ಳಿ ನೋಡೋಕೆ ಬರೋ ಟೈಮ್ನಾಗ ನೋಡಿ ಓಕ್ಳಿ ನೋಡೋಕೆ ಬರುವಾಗಲೇ ಸಿಕ್ಕಾಪಟ್ಟೆ ಮಳೆಗಾಳು ಬೀಸಾಕತ್ತಿತ್ತು. ಎಲ್ಲಿ ಈ ವರ್ಷ ಓಕ್ಳಿ ನಡೀತೋ ಇಲ್ಲೋ ಗೊತ್ತಿಲ್ಲ, ಅರ್ಧನ ಆಗ್ತೈತನೋ ಅಂತೇಳಿ ಅಂದ್ಕೊಂಡಿದ್ವಿ. ಬಟ್ ಆಂಜನೇಯ ಸ್ವಾಮಿ ಕೃಪೆಯಿಂದ ನಾವು ಓಕ್ಳಿ ಹಬ್ಬ ಮುಗಿಯೋವರೆಗೂ ಮಳೆ ಅಂತೂ ಬರಲಿಲ್ಲ. ಓಕ್ಳಿ ಇನ್ನೇನು ಹಾಲ್ಗಂಬ ಹತ್ತಿದ್ರು ಅನ್ನೋಷ್ಟ್ರಾಗ ಮಳೆ ಸ್ಟಾರ್ಟ್ ಆಗಿಬಿಡ್ತು. ಎಲ್ಲರೂ ಕಿತ್ಕೊಂಡು ಓಡೋಡಿ ಬಂದುಬಿಟ್ವಿ. ಮಕ್ಕಳಿಗೆ ಏನೂ ತಗೋಲಿಲ್ಲ. ಓಕ್ಳಿ ಹಬ್ಬ ಅಂತೂ ಮುಗಿಸ್ಕೊಂಡು ಬಂದ್ವಿ. ಇವತ್ತು ಲಾಸ್ಟ್ ಡೇ. ಇಲ್ಲಿಗೆ ಓಕ್ಳಿ ಫೈನಲ್ ಆಗಿ ಮುಗೀತು. ಇದು ಸಾಯಂಕಾಲದ ಹೊತ್ತ ಎಲ್ಲರೂ ಮನೆ ಕಟ್ಟಿ ಕುಂತ ಹರಟಿ ಸ್ಟಾರ್ಟ್ ಮಾಡೀವಿ. ಇಲ್ಲಿ ಮಾತುಕತೆ ಆಲ್ಮೋಸ್ಟ್ ಇವತ್ತಿನ ಓಕಳಿ ಹಬ್ಬದ ಬಗ್ಗೆನೇ ಇರ್ತೈತಿ. ನಾವೆಲ್ಲರೂ ಹೋದಾಗ ಇಷ್ಟು ಜನ ಸೇರಿರ್ತೀವಿ. ಇನ್ನು ರಾತ್ರಿ 11 ಗಂಟೆ ಆದರೂ ನಮ್ಮ ಹರಟೆನೂ ಮುಗಿಯೋದಿಲ್ಲ. ಕೆಲವೊಂದು ಸಾರಿ ಅಂತೂ ಎಲ್ಲರೂ ತಟ್ಟೆಗೆ ಊಟ ಹಾಕ್ಕೊಂಡು ಬಂದು ಎಲ್ಲರೂ ಇದೇ ಥರ ಕುಂತ್ಕೊಂಡು ತಿಂತಾ ಇರ್ತೀವಿ. ಈ ಬಾಂಧವ್ಯ ಸಿಗೋದು ಅಂತಂದ್ರೆ ಅದು ಹಳ್ಳಿ ಲೈಫ್ನಾಗ ಸಿಗೋಕ್ಕೆ ಸಾಧ್ಯ ಆಗೋದು. ಹಾಗೆ ಬ್ಲಾಗು ಕೂಡ ಮುಗಿಸೋ ಸಮಯ. ಐ ಹೋಪ್ ನಿಮ್ಗೆ ಈ ಬ್ಲಾಗ್ ಇಷ್ಟ ಆಗೈತೆ ಅಂತ ಭಾವಿಸ್ತೀನಿ. ಬಾಯ್, ಟೇಕ್ ಕೇರ್.